ಲಿಂಗಾಯತರಿಗೆ ಅಧಿಕಾರ ತಪ್ಪಿಸಿ ಅನ್ಯಾಯ ಮಾಡಿದು ಎಚ್.ಡಿ. ಕುಮಾರಸ್ವಾಮಿರವರು ಎಂದು ಹೇಳಿದ ಹೇಳಿಕೆ. ಕೊಡಗು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಕೆಪಿಸಿಸಿ ಸಂಯೋಜಕರಾಗಿ ಪ್ರದೀಪ್ ಕುಮಾರ್ ರೈ ಪಾಂಬಾರುರವರನ್ನು ನೇಮಕ ಮಾಡಲಾಗಿದೆ. ನಿಮ್ಮ ರಕ್ಷಣೆ ಅಭಿವೃದ್ಧಿ ನಮ್ಮದು. ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವ ಜವಾಬ್ದಾರಿ ನಿಮ್ಮದು. ಇಂದು ಶುಕ್ರವಾರ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಗ್ರಾಮ ದೇವತೆ ಪೂಜೆ. ಪೌರ ಕಾರ್ಮಿಕರಿಂದ ಮಲ ಹೊರಿಸಿದ ಪ್ರಕರಣ ಮುಖ್ಯಾಧಿಕಾರಿ ಶ್ರೀಧರ್, ಆರೋಗ್ಯ ನಿರೀಕ್ಷಕಿ ಭೂಮಿಕಾ ವಿರುದ್ಧ ಎಫ್ಐಆರ್ ದಾಖಲೆ. ಕಾಡಾನೆ ದಾಳಿಯಿಂದ ಸ್ಥಳದಲ್ಲೇ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಹನೂರು ತಾಲೂಕಿನ ಗಡಿಭಾಗದ ಗುಂಡಿಮಾಡ ಗ್ರಾಮದಲ್ಲಿ ಕಂಡುಬಂದಿದೆ. ಪೌರ ಕಾರ್ಮಿಕರಿಂದ ಮಲ ಹೊರಿಸಿದ ಪ್ರಕರಣದಲ್ಲಿ ಆಡಳಿತ ಯಂತ್ರ, ಸರ್ಕಾರಿ ವಾಹನಗಳ ದುರ್ಬಳಕೆ. ಕೊಳ್ಳೇಗಾಲ ಹನೂರು ಮಾರ್ಗದಲ್ಲಿ ಸಂಚರಿಸುವ ಖಾಸಗಿ ಬಸ್ ಒಳಗಡೆ ಸುರಕ್ಷತೆ ಇಲ್ಲದೆ ಇರುವುದರಿಂದ ಪ್ರಯಾಣಿಕರು ಆತಂಕ ತೋರಿಸಿ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಸ್ಟಾರ್ ಚಂದ್ರುರವರ ಜೊತೆ ರಮೇಶ್ ರವರು, ಬಂಡಿ ಸಿದ್ದೇಗೌಡರವರ ಅಬ್ಬರದ ಪ್ರಚಾರ. ಮಂಡ್ಯದ ಸ್ವಾಭಿಮಾನ ಎತ್ತಿ ಹಿಡಿಯಲು ನಟ ಡಿ ಬಾಸ್ ದರ್ಶನ್ ರವರ ಆಗಮನ, ನರೇಂದ್ರ ಸ್ವಾಮಿರವರ ಹೇಳಿಕೆ. ಕುಶಾಲನಗರದಲ್ಲಿ ಮನೆ ಮನೆಗೆ ತೆರಳಿ ಬಿಜೆಪಿ ಕಾರ್ಯಕರ್ತರು ಯದುವೀರ್ ಒಡೆಯರವರ ಪರವಾಗಿ ಮತಯಾಚಿಸಿದರು. ಬಾಯೂರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಮಹೋತ್ಸವದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ರೈತನ ಮಗ ಸ್ಟಾರ್ ಚಂದ್ರುರವರನ್ನ ಗೆಲ್ಲಿಸಿ ಜಿಲ್ಲೆಯ ಸ್ವಾಭಿಮಾನ ಉಳಿಸಿ ಎಂದು ನರೇಂದ್ರ ಸ್ವಾಮಿರವರ ಹೇಳಿಕೆ. ಶಿವಮೊಗ್ಗ ಲೋಕಸಭಾ ಚುನಾವಣಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಶಿವರುದ್ರಯ್ಯ ಸ್ವಾಮಿರವರು ನಾಮಪತ್ರ ಸಲ್ಲಿಸಿದರು. ಪುಷ್ಪಗಿರಿ ಮಳೆಗಾಗಿ ಕೊಡಗು ಹಾಗೂ ಹಾಸನ ಮಠಾಧೀಶರು ಹಾಗೂ ಇತರರು ಸೇರಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಹನೂರು ತಾಲೂಕಿನ ಎಲ್ಲೆಮಳ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ಬಾಳೆ ತೋಟ ನಾಶ. ನಗರದ ಗಾಂಧಿ ಭವನದಲ್ಲಿ ದಲಿತರ ರಾಜಕೀಯ ನಿಲುವ ಕುರಿತು ದಂಡು ಮೇಜಿನ ಸಭೆ ಜರುಗಿತು.